ಟೈಮ್ಸ್ಗೆ ಸ್ವಾಗತ. ನಾನು ಅರ್ಚನಾ. ಪಕ್ಷದ ಹಿರಿಯರು ಮತ್ತು ಮುಖಂಡರಲ್ಲಿ ಇನ್ನೂ ವಿಶ್ವಾಸವಿದೆ. ಬಿಜೆಪಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡುತ್ತಾರೆ. ಇನ್ನು ನಂಬಿಕೆ ಇದೆ. ಅಡ್ಜಸ್ಟ್ಮೆಂಟ್ ರಾಜಕೀಯ ನಿಲ್ಲಲಿ, ಜಿಲ್ಲೆಯ ಅಭಿವೃದ್ಧಿಯಾಗಲಿ. ಅಸಮರ್ಥ ಬಿಜೆಪಿ ಅಭ್ಯರ್ಥಿಯಿಂದ ವಿಜಯಪುರ ಜಿಲ್ಲೆಗೆ ಸ್ವಾತಂತ್ರ್ಯ ಸಿಗಲಿ ಎಂದು ಬಿಜೆಪಿ ಬಂಡಾಯ ಅಭ್ಯರ್ಥಿ ಬಾಬು ರಾಜೇಂದ್ರ ನಾಯಕ್ ಅಸಮಾಧಾನ ಹೊರಹಾಕಿದರು. ಲೋಕಸಭಾ ಹಿನ್ನೆಲೆ ಬಿಜೆಪಿ ಬಂಡಾಯ ಅಭ್ಯರ್ಥಿ ಬಾಬು ರಾಜೇಂದ್ರ ನಾಯಕ್ ಅವರು ನಾಮಪತ್ರ ಸಲ್ಲಿಸುವ ಮುನ್ನ ಗೋಮಾತೆ ಹಾಗೂ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸರಳವಾಗಿ ಯಾವುದೇ ಆಡಂಬರವಿಲ್ಲದೆ ನಾಮಪತ್ರ ಸಲ್ಲಿಸಿದರು. ಇದೇ ವೇಳೆ ಬಿಜೆಪಿ ಬಂಡಾಯ ಅಭ್ಯರ್ಥಿ ಬಾಬು ರಾಜೇಂದ್ರ ನಾಯಕ್ ಮಾತನಾಡಿ, ವಿಜಯಪುರದ ಸ್ವಾಭಿಮಾನಿ ಮತದಾರರ ಅಳಲನ್ನು ಅರಿತು ಬಿಜೆಪಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ರೈತರು, ಮಹಿಳೆಯರು ಹಾಗೂ ಯುವಕರು ಸಾಥ್ ಕೊಡ್ತಾರೆ ಅನ್ನೋ ವಿಶ್ವಾಸವಿದೆ ಎಂದರು. ವಿಜಯಪುರ ಜಿಲ್ಲೆಯ ಸ್ವಾಭಿಮಾನದ ಪ್ರತೀಕವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಕ್ಕೆ ಹೋಗ್ತಾ ಇದ್ದೇನೆ. ಇನ್ನೂವರೆಗೂ ನನಗೆ ಭಾರತೀಯ ಜನತಾ ಪಕ್ಷದ ಹಿರಿಯರಲ್ಲಿ, ಪಕ್ಷದ ಮುಖಂಡರಲ್ಲಿ ಅತೀವವಾದ ಒಂದು ವಿಶ್ವಾಸ ಇದೆ. ಖಂಡಿತವಾಗಿಯೂ ಅವರು ನನ್ನ ಒಂದು ಕೋರಿಕೆಯನ್ನು, ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂಧುಗಳ ಒಂದು ಅಳಲನ್ನು ಅರ್ಥ ಮಾಡಿಕೊಂಡು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ನ್ಯಾಯವನ್ನು ಒದಗಿಸ್ತಾರೆ ಅಂತ ಒಂದು ಭರವಸೆ ಅವ್ರನ್ನ ಇಟ್ಕೊಂಡಿದ್ದೇನೆ. ಇವತ್ತು ವಿಜಯಪುರದ ಅಧಿಪತಿಯಾದಂತಹ ಶ್ರೀ ಸಿದ್ದರಾಮೇಶ್ವರನ ಒಂದು ಪೂಜೆ ಮಾಡಿ ಆ ತಂದೆಯ ಆಶೀರ್ವಾದ ತೆಗೆದುಕೊಂಡು, ಗೋಮಾತೆಯ ಒಂದು ಪೂಜೆ ಮತ್ತು ಆಶೀರ್ವಾದ ತೆಗೆದುಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ನಾಮಪತ್ರವನ್ನು ಅಧಿಕೃತವಾಗಿ ಸಲ್ಲಿಸ್ತಾ ಇದ್ದೇವೆ. ವಿಜಯಪುರ ಜಿಲ್ಲೆಯ ಸಮಸ್ತ ಸ್ವಾಭಿಮಾನಿ ಮತದಾರ ಬಂಧುಗಳು, ಯುವ ಮಿತ್ರರು, ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗಾಗಿ, ಯುವಜನತೆಯ ಒಂದು ಭವಿಷ್ಯಕ್ಕಾಗಿ, ರೈತರ ಸುಭಿಕ್ಷತೆಗಾಗಿ ಅವರೆಲ್ಲರೂ ಬಂದು ಆಶೀರ್ವಾದ ಮಾಡಿ ನನ್ನ ವಿಜಯಕ್ಕೆ ತಾವುಗಳು ಸಾಥ್ ಕೊಡ್ತಿರೋಂತಹ ವಿಶ್ವಾಸ ಇಟ್ಕೊಂಡಿದ್ದೇನೆ. ಬನ್ನಿ, ಜೊತೆಗೂಡಿ ಅಡ್ಜಸ್ಟ್ಮೆಂಟ್ ಇಲ್ಲಿಗೆ ನಿಲ್ಲಲಿ, ನಮ್ಮ ಜಿಲ್ಲೆಗೆ ಸಮಗ್ರವಾದ ಅಭಿವೃದ್ಧಿ ಬರಲಿ ಅಂತ ನಾನು ವಿನಂತಿಸಿಕೊಂಡು ತಮ್ಮೆಲ್ಲರಲ್ಲಿ ಆಶೀರ್ವಾದನ ಬೇಡ್ತೇನೆ. ನಾವು ಸರಳತೆಯಲ್ಲಿ ನಂಬಿಕೆ ಇಟ್ಟುಕೊಂಡವರು, ಯಾವುದೇ ಕಪ್ಪುದನನಿಲ್ಲ ಆಡಂಬರವನ್ನು ತೋರಿಸೋಕ್ಕೆ. ಸೊ ಅತ್ಯಂತ ಸರಳವಾಗಿ ನನ್ನ ಮೇಲೆ ಪ್ರೀತಿ ಇಟ್ಟು, ವಿಶ್ವಾಸವಿಟ್ಟು, ಅಭಿಮಾನ ಇಟ್ಟು ಬಂದಂತಹ ನನ್ನ ಬಂಧು ಬಾಂಧವರು, ಮಿತ್ರರು, ಸ್ವಾಭಿಮಾನಿ ವಿಜಯಪುರ ಜನತೆಯ ಮತದಾರ ಬಂಧುಗಳ ಜೊತೆಗೆ ಅತ್ಯಂತ ಸರಳವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಅವ್ರ ಆಡಂಬರ ಮಾಡಲಿಲ್ಲ, ಸರಳವಾಗಿ ಹೋಗ್ತೇನೆ. ಗುರುವಿನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ, ಗುರುವಿನ ನಿರ್ದೇಶನದ ಅಡಿಯಲ್ಲಿ ನಾನು ಸಾಕ್ತಾಯಿದ್ದೇನೆ. ಗುರುವೇ ಸರ್ವಸ್ವ, ಗುರುಬ್ರಹ್ಮ ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ನಂಬಿದ್ದೇನೆ, ಗುರುವೇ ದಾರಿ ತೋರಿಸ್ತಾನೆ. ಭಾರತೀಯ ಜನತಾ ಪಕ್ಷದ ಹಿರಿಯರಲ್ಲಿ ವಿಶ್ವಾಸ ಇದೆ, ಅಚಲವಾದ ನಂಬಿಕೆ ಇಟ್ಕೊಂಡಿದ್ದೇನೆ. ಅವ್ರು ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ಇವೂ ಇದೆ. 19 ಕಾಯೋಣ. ಮನವೊಲಿಕೆ ಒಂದೇ ಒಂದು ಕಂಡೀಷನ್ ಮೇಲೆ, ಅದು ವಿಜಯಪುರದ ಸಮಗ್ರ ಅಭಿವೃದ್ಧಿ, ವಿಜಯಪುರದ ಮತದಾರ ಬಂಧುಗಳಿಗೆ ನ್ಯಾಯ ಸಿಗಬೇಕು. ಇಂತಹ ಅಸಮರ್ಥ ಅಭ್ಯರ್ಥಿಯಿಂದ ನಮ್ಮ ಜಿಲ್ಲೆಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನೋದು ಒಂದೇ ನನ್ನ ಕಂಡೀಷನ್ ಇರೋದು.